ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಅಂದ್ರೆ ಅದು ದಿವ್ಯಾ ಉರುಡುಗ ಅವರಿಗೆ ಸಂಬಂಧಪಟ್ಟ ಹಾಗೆ. ದಿವ್ಯಾ ಉರುಡುಗ ಅವರ ಆರೋಗ್ಯ ಹೇಗಿದೆ, ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರಾ ಇಲ್ವಾ ಅಂತ ಹೇಳಿ ಸದ್ಯ ಅವರ ಟ್ವಿಟರ್ ಅನ್ನು ಗಮನಿಸ್ತಾ ಇದ್ರೆ ಅದರಲ್ಲೂ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡು ಬಂದಿದೆ, ಸದ್ಯದಲ್ಲೇ ಬಿಗ್ ಬಾಸ್ ಮನೆಗೆ ವಾಪಸ್ ಬರ್ತಾರೆ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಬ್ರದರ್ ದರ್ಶನ್ ಉರುಡುಗ ಅವರನ್ನು ಕೂಡ ನಾವು ಮಾತನಾಡಿಸಿದ್ವಿ. ಆಗ ದರ್ಶನ್ ಕೂಡ ಹೇಳ್ತಾ ಇದ್ರು 3 ದಿನಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ, ತದನಂತರ ವಾಪಸ್ ಹೋಗ್ತಾರೆ ಬಿಗ್ ಬಾಸ್ ಮನೆಗೆ ಅಂತ ಹೇಳಿ. ಬಟ್ ಒಂದಷ್ಟು ದಿನಗಳ ಕಾಲ ಕ್ವಾರಂಟೈನ್ಗೆ ಒಳಗಾಗಬೇಕಾಗುತ್ತೆ ದಿವ್ಯಾ ಉರುಡುಗ. ಹೀಗಾಗಿ ಹೆಚ್ಚು ಕಡಿಮೆ ಇನ್ನೂ 4-5 ಡೇಸ್ ಆಗಬಹುದು ದಿವ್ಯಾ ಉರುಡುಗ ಬಿಗ್ ಬಾಸ್ ಮನೆಗೆ ಬರೋದು. ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅನೌನ್ಸ್ ಮಾಡಬಹುದು ದಿವ್ಯಾ ಉರುಡುಗ ಅವರ ಆರೋಗ್ಯ ಹೇಗಿದೆ, ಏನು ಎತ್ತ ಅಂತ ಹೇಳಿ. ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಕಂಟಿನ್ಯೂ ಆಗುತ್ತಾ ಕ್ಲೋಸ್ ಆಗುತ್ತಾ ಆ ವಿಚಾರವೂ ಕೂಡ ಇನ್ನೊಂದು ಕಡೆಯಿಂದ ಚರ್ಚೆ ಆಗ್ತಿದೆ. ಕಾರಣ ಲಾಕ್ಡೌನ್ ಅನ್ನು ಘೋಷಣೆ ಮಾಡಲಾಗಿದೆ, ಇಂಡೋರ್ ಶೂಟಿಂಗು ಕೂಡ ಸೋಮವಾರದಿಂದ ಅವಕಾಶ ಇರೋದಿಲ್ಲ. ಹೀಗಾಗಿ ಏನಾಗುತ್ತೋ ಗೊತ್ತಿಲ್ಲ, ಸೋಮವಾರದ ನಂತರ ನೋಡಬೇಕು ಬಿಗ್ ಬಾಸ್ ಹೀಗೆ ಕಂಟಿನ್ಯೂ ಆಗುತ್ತಾ ಕ್ಲೋಸ್ ಆಗುತ್ತಾ ಏನು ಎತ್ತ ಅಂತೇಳಿ. ಜೊತೆಗೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎನ್ನುವಂಥ ಕುತೂಹಲವು ಕೂಡ ಸಹಜವಾಗಿ ಇದ್ದೇ ಇದೆ. ಇದೀಗ ಒನ್ಸ್ ಅಗೇನ್ ದಿವ್ಯಾ ಉರುಡುಗ ಅವರ ವಿಚಾರಕ್ಕೆ ಬರೋಣ. ದಿವ್ಯಾ ಉರುಡುಗ ಇಲ್ಲದಂತ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆ ಒಳಗಡೆ ಏನೋ ಒಂದು ರೀತಿಯಲ್ಲಿ ಸಪ್ಪೆ ಅನಿಸ್ತಾ ಇದೆ. ಕಾರಣ ದಿವ್ಯಾ ಉರುಡುಗ ಯಾವಾಗಲೂ ಕೂಡ ಸ್ಮೈಲ್ ಮಾಡಿಕೊಂಡು ಜೋರಾಗಿ ಮಾತನಾಡ್ಕೊಂಡು ಓಡಾಡ್ತಾ ಇರ್ತಿದ್ರು. ಅದರಲ್ಲೂ ಕೂಡ ಅರವಿಂದ್ ಮತ್ತೆ ದಿವ್ಯಾ ಉರುಡುಗ ಅವ್ರನ್ನ ನೋಡೋದಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅವರ ತುಂಟಾಟ, ಅವರ ಮುದ್ದಾದ ಮಾತುಗಳು, ಅವರ ಕ್ಯೂಟ್ನೆಸ್ ಎಲ್ಲವೂ ಕೂಡ ಎಲ್ಲರನ್ನು ಅಟ್ರಾಕ್ಟ್ ಮಾಡ್ತಾ ಇತ್ತು. ಹೆಚ್ಚು ಕಡಿಮೆ ಇವರಿಬ್ಬರ ಕೆಮಿಸ್ಟ್ರಿ ಬಹಳ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಸ್ಪರ್ಧಿಗಳು ಕೂಡ ಮಾತನ್ನ ಹೇಳ್ತಾ ಇದ್ರು, ಹೊರಗಡೆ ನೋಡುವಂತ ಪ್ರೇಕ್ಷಕರು ಕೂಡ ಮಾತನ್ನ ಹೇಳ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರು ಜೋಡಿ ಒಂದು ರೀತಿಯಲ್ಲಿ ಸೆನ್ಸೇಷನಲ್ ಆಗಿತ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಟ್ವಿಟರ್ ನಲ್ಲಿ ಇವರಿಬ್ಬರ ಹೆಸರು ಕೂಡ ಟ್ರೆಂಡಿಂಗ್ ನಲ್ಲಿ ಇದೆ. ಇದೀಗ ದಿವ್ಯಾ ಉರುಡುಗ ಅವರಿಗೆ ಯಾವಾಗ ಆರೋಗ್ಯದಲ್ಲಿ ಏರುಪೇರಾಯಿತೋ ಅಂದಿನಿಂದಲೂ ಕೂಡ ಅರವಿಂದ್ ಸಿಕ್ಕಾಬಟ್ಟೆ ಡಲ್ ಆಗಿದ್ರು. ದಿವ್ಯಾ ಉರುಡುಗ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾನೇ ಕೇರ್ ತಗೊಳ್ತಾ ಇದ್ರು. ಊಟದ ವಿಚಾರದಲ್ಲಿ, ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುವ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಕೂಡ. ಇದ್ದಕ್ಕಿದ್ದ ಹಾಗೆ ದಿವ್ಯಾ ಉರುಡುಗ ಅವರನ್ನ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗಲಾಯಿತು, ಸ್ಕ್ಯಾನಿಂಗ್ ಮಾಡಲಾಯಿತು. ಆನಂತರ ಅನೌನ್ಸ್ ಮಾಡ್ತಾರೆ ಸ್ವಲ್ಪ ದಿನಗಳ ಕಾಲ ಅವ್ರು ಬರೋದಿಲ್ಲ ಅಂತ ಹೇಳಿ. ಆಗ್ಲೇ ಅರವಿಂದ್ ಸಿಕ್ಕಾಬಟ್ಟೆ ಡಲ್ ಆಗ್ಬಿಟ್ರು. ಅವತ್ತೇ ತುಂಬಾ ಜನ ಗೆಸ್ ಮಾಡಿದ್ರು ಅರವಿಂದ್ ಇನ್ನು ಸ್ವಲ್ಪ ಮಟ್ಟಿಗೆ ಆಕ್ಟಿವ್ನೆಸ್ ಅನ್ನ ಕಳೆದುಕೊಳ್ಬಹುದು, ಆಕ್ಟಿವ್ ಆಗಿರೋದು ಡೌಟ್ ಅಂತ ಹೇಳಿ. ಅದು ಹಾಗೆ ಅನಿಸ್ತಾ ಇದೆ. ಅವರು ಹೋದ ದಿನದಿಂದಲೂ ಕೂಡ ಅವರು ಅಳೋದಿಕ್ಕೆ ಶುರು ಮಾಡ್ಕೊಂಡಿದ್ರು. ಮಧ್ಯದಲ್ಲಿ ನೆನಪು ಮಾಡಿಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ರು. ಹಾಗೆ ನಿನ್ನೆ ಗಮನಿಸ್ತಾ ಇದ್ವಿ, ನಿನ್ನೆ ಕಂಪ್ಲೀಟ್ ಆಗಿ ದಿವ್ಯಾ ಉರುಡುಗ ಅವರು ಇಲ್ಲದಂತ ಕಾರಣಕ್ಕಾಗಿ ಅರವಿಂದ್ ಕಂಪ್ಲೀಟ್ ಸಪ್ಪೆ ಆಗ್ಬಿಟ್ಟಿದ್ರು. ಯಾವುದೇ ಆಕ್ಟಿವಿಟಿ ಕೂಡ ತಮ್ಮನ್ನು ತಾವು ತೋರಿಸ್ಕೊಳ್ತಾ ಇರಲಿಲ್ಲ. ಎಲ್ಲರೂ ಕೂಡ ಮಾತನಾಡ್ತಿರುವಂತಹ ಸಂದರ್ಭದಲ್ಲಿ ಅರವಿಂದ್ ಮಾತ್ರ ಸೈಲೆಂಟ್ ಆಗಿ ಕುಳಿತುಕೊಳ್ತಾ ಇದ್ರು. ಆಗಾಗ ದಿವ್ಯಾ ಉರುಡುಗ ಅವರನ್ನ ನೆನಪು ಮಾಡಿಕೊಂಡು ಕಣ್ಣೀರು ಹಾಕುವಂತ ಕೆಲಸ ಮಾಡ್ತಾ ಇದ್ರು. ಮಂಜು ಪಾವಗಡ ಬಂದವ್ರನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆಗ್ಲೂ ಕೂಡ ಅರವಿಂದ್ ಯಾವುದೇ ಮಾತುಗಳನ್ನು ಕೂಡ ಆಡೋದಿಲ್ಲ, ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಹಾಗೆ ಪ್ರಶಾಂತ್ ಸಂಬರ್ಗಿ ಕ್ಯಾಪ್ಟನ್ ಆದಂತ ಸಂದರ್ಭದಲ್ಲೂ ಕೂಡ ದಿವ್ಯಾ ಉರುಡುಗ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ, ನಾನು ಅವರಿಗೆ ಡೆಡಿಕೇಟ್ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಆಗ್ಲೂ ಕೂಡ ಅರವಿಂದ್ ತುಂಬಾನೇ ಡಲ್ ಆಗಿದ್ರು. ಮತ್ತೊಮ್ಮೆ ಕಣ್ಣೀರನ್ನ ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ. ಸದ್ಯ ಗೊತ್ತಾಗ್ತಿದೆ ಅರವಿಂದ್ ಎಷ್ಟರ ಮಟ್ಟಿಗೆ ದಿವ್ಯಾ ಉರುಡುಗ ಅವರನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ. ಪ್ರತಿ ಒಂದು ವಿಚಾರದಲ್ಲೂ ಕೂಡ ಅವ್ರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಕಾರಣ ಇವರಿಬ್ರು ಕೂಡ ದಿನದ 24 ಗಂಟೆಯೂ ಕೂಡ ಒಟ್ಟಿಗೆ ಇರ್ತಾ ಇದ್ರು. ಆಲ್ಮೋಸ್ಟ್ ಎಲ್ಲ ಸಂದರ್ಭದಲ್ಲೂ ಕೂಡ ಟಾಸ್ಕ್ ಅಂತ ಬಂದಾಗ ಮಾತ್ರ ಬೇರೆ ಬಿಟ್ರೆ ಅದರ ಹೊರತಾಗಿ ಎಲ್ಲ ಟೈಮ್ನಲ್ಲೂ ಕೂಡ ಒಟ್ಟಿಗೆ ಇರ್ತಾ ಇದ್ರು. ಪರಸ್ಪರ ಎಲ್ಲ ವಿಚಾರಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ರು. ಮೊನ್ನೆ ಅರವಿಂದ್ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು, ನನಗೆ ದುಃಖ ಆಗ್ಲಿ ಸಂತೋಷ ಆಗ್ಲಿ ಯಾವುದೇ ವಿಚಾರವನ್ನಾದ್ರೂ ಕೂಡ ನಾನು ಆಕೆ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ದಿನದ 24 ಗಂಟೆಯೂ ಜೊತೆಗಿದ್ದಂಥವ್ರು ನಮ್ಮವರು ಅಂತ ಅಂದ್ಕೊಂಡವರು ದಿಢೀರ್ ಇಲ್ಲ ಅಂತ ಆದ ಸಂದರ್ಭದಲ್ಲಿ ನಮಗೆ ನೋವಾಗುತ್ತೆ. ನನಗೂ ಹಾಗೆ ನೋವಾಗ್ತಿದೆ ಎನ್ನುವಂತ ಮಾತನ್ನು ಕೂಡ ಅರವಿಂದ್ ಹೇಳಿದ್ರು. ಸದ್ಯಕ್ಕೆ ಅರವಿಂದ್ ಅವ್ರನ್ನ ನೋಡೋದಿಕ್ಕೆ ಆಗ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಕಂಟೆಸ್ಟೆಂಟ್ ಅಂತ ಕರೆಸ್ಕೊಳ್ತಾ ಇದ್ರು. ಜೊತೆಗೆ ಫೈನಲ್ಗೆ ಬಂದು ಕಪ್ಪನ್ನ ಎತ್ತಿ ಹಿಡಿಯುವಂತ ಸ್ಪರ್ಧಿ ಅಂತ ಕೂಡ ಹೇಳಲಾಗ್ತಿತ್ತು. ಬಟ್ ತುಂಬಾ ಡಲ್ ಆಗ್ತಿದ್ದಾರೆ. ಅರವಿಂದ್ ಮತ್ತೆ ಆಕ್ಟಿವ್ ಆಗಬೇಕು ಅಂದ್ರೆ ಹೆಚ್ಚು ಕಡಿಮೆ ದಿವ್ಯಾ ಉರುಡುಗ ಬಿಗ್ ಬಾಸ್ ಮನೆಗೆ ವಾಪಸ್ ಬರಬೇಕು ಅಂತ ಕಾಣುತ್ತೆ. ಆದಷ್ಟು ಬೇಗ ದಿವ್ಯಾ ಉರುಡುಗ ವಾಪಸ್ ಬರಲಿ, ಅರವಿಂದ್ ಮತ್ತೊಮ್ಮೆ ಆಕ್ಟಿವ್ ಆಗಲಿ ಅಂತ ಆಶಿಸೋಣ. ಥ್ಯಾಂಕ್ ಯು.